ಮುಂದಿನ ಸುದ್ದಿ, ಅಮೆರಿಕದಿಂದ ಗ್ಯಾಂಗ್ಸ್ಟರ್ ಅನ್ಮೋಲ್ ಬಿಷ್ಣೋಯ್ ಭಾರತಕ್ಕೆ ಗಡೀಪಾರಾಗಿದ್ದಾನೆ 200 ಜನರ ಜೊತೆಗೆ. ಅಂದರೆ ಅಕ್ರಮವಾಗಿ ಅಮೆರಿಕಕ್ಕೆ ಹೋಗಿದ್ದ 200 ಭಾರತೀಯರ ಜೊತೆಗೆ ಅನ್ಮೋಲ್ ಬಿಷ್ಣೋಯಿಯನ್ನು ಗಡೀಪಾರು ಮಾಡಲಾಗಿದೆ. ಇದನ್ನು ಫೆಸಿಲಿಟೇಟ್ ಮಾಡಿದ್ದು ಎನ್ ಐ ಎಗೆ ಈತ ಮೋಸ್ಟ್ ವಾಂಟೆಡ್ ಆಗಿದ್ದ. ಅಲ್ಲಿ ಅಮೇರಿಕಕ್ಕೆ ಇವನು ಹೋಗಿದ್ದೇ ಫೇಕ್ ಪಾಸ್ಪೋರ್ಟ್ ಇಟ್ಕೊಂಡು 2021ರಲ್ಲಿ. ಇಂಡಿಯಾದಿಂದ ನೇಪಾಳಕ್ಕೆ ಹೋಗ್ತಾನೆ, ನೇಪಾಳದಿಂದ ಐ ಥಿಂಕ್ ಸೌದಿಗೆ ಹೋಗ್ತಾನೆ, ಅಲ್ಲಿಂದ ಕೀನ್ಯಾಕ್ಕೆ ಹೋಗ್ತಾನೆ, ಕೀನ್ಯಾದಿಂದ ಅಮೇರಿಕದೊಳಗೆ ಎಂಟ್ರಿ ಆಗಿಬಿಡ್ತಾನೆ. ಅಮೇರಿಕ ಯಾವಾಗ ಅಕ್ರಮ ವಲಸಿಗರನ್ನ ಹೊರಗೆ ಹಾಕುವ ಒಂದು ಕ್ಯಾಂಪೇನನ್ನು ಶುರು ಮಾಡ್ತಲ್ಲ, ಎನ್ ಐ ಎದವ್ರು ಅಮೇರಿಕದಾಗ ಹೇಳ್ತಾರೆ ಉಳಿದವ್ರನ್ನೆಲ್ಲ ಹೊರಗೆ ಹಾಕ್ಕೊಳ್ಳಿ, ಬಟ್ ಅನ್ಮೋಲ್ ಬಿಷ್ಣೋಯ್ ಒಬ್ಬ ನಿಮ್ಮಲ್ಲೇ ಇದ್ದಾನೆ, ಅವನು ಫೇಕ್ ಪಾಸ್ಪೋರ್ಟ್ ಮೇಲೆ ಅಕ್ರಮವಾಗಿ ಒಳಗೆ ಬಂದಿದ್ದಾನೆ, ಇವನನ್ನೊಬ್ಬನ ಅರೆಸ್ಟ್ ಮಾಡಿ ಕಳಿಸ್ಬಿಡಿ ಇಂಡಿಯಾಗೆ ಅಂತ. ಈ ಇಡೀ ಪ್ರಕ್ರಿಯೆಯನ್ನು ಫೆಸಿಲಿಟೇಟ್ ಮಾಡೋದಕ್ಕೆ ಎನ್ ಐ ಎ ಅಧಿಕಾರಿಗಳು ಸ್ವತಃ ಅಮೇರಿಕಕ್ಕೆ ಹೋಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಅನ್ಮೋಲ್ ಬಿಷ್ಣೋಯ್ ಮೋಸ್ಟ್ ವಾಂಟೆಡ್. ಬಾಬಾ ಸಿದ್ದಿಕಿ, ಸಿದ್ದು ಮೋಸೆವಾಲಾ ಸೇರಿದಂತೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಇವನೇ ಮಾಡಿಸಿದ್ದು. ಸಲ್ಮಾನ್ ಖಾನ್ ಮನೆ ಹೊರಗೆ ಫೈರಿಂಗ್ ಆಯ್ತಲ್ಲ, ಅದನ್ನು ಮಾಡಿಸಿದ್ದು ಈತನೇ, ಅನ್ಮೋಲ್ ಬಿಷ್ಣೋಯ್. ಅದನ್ನು ಮಾಡಿಸುವ ಮೂಲಕ ಒಂದು ನಾವು ಬಿಷ್ಣೋಯ್ ಸಮುದಾಯದವರು ಸಲ್ಮಾನ್ ಖಾನ್ ಕೃಷ್ಣ ಮೃಗವನ್ನು ಕೊಂದಿದ್ದ, ಆ ಕಾರಣಕ್ಕೆ ಇದನ್ನು ಮಾಡಿಸಿದ್ವಿ ಅಂತ ಹೇಳೋದು. ಇನ್ನೊಂದು ಗೊತ್ತಲ್ಲ, ಸಲ್ಮಾನ್ ಖಾನ್ ಮೇಲೆ ಫೈರಿಂಗ್ ಮಾಡಿಸಿದವನು ನಾನೇ, ದುಡ್ಡು ಕೊಡಿ ಅಂತ. ಅಂದರೆ ಎಕ್ಸ್ಟಾರ್ಷನ್ನಿನ ಉದ್ದೇಶ ಕೂಡ ಇರುತ್ತೆ. ಪಂಜಾಬ್ನಲ್ಲಿ ಫಜಿಲ್ಕಾ ಅನ್ನುವ ಜಿಲ್ಲೆಯವನು ಇವನು. ಲಾರೆನ್ಸ್ ಬಿಷ್ಣೋಯಿಯ ತಮ್ಮ 2021ನಲ್ಲಿ ಇಂಡಿಯಾದಿಂದ ಹೊರಗೆ ಬಿದ್ದಿರ್ತಾನೆ, ನೇಪಾಳಕ್ಕೆ ಹೋಗ್ತಾನೆ, ನೇಪಾಳಕ್ಕೆ ನಾನು ಗಡಿ ದಾಟ್ಕೊಂಡು ಹೋಗ್ಬಿಡ್ಬೋದು, ಅಲ್ಲಿಂದ ದುಬೈಗೆ ಹೋಗ್ತಾನೆ, ದುಬೈಯಿಂದ ಕೀನ್ಯಾಕ್ಕೆ ಹೋಗ್ತಾನೆ, ಕೀನ್ಯಾದಿಂದ ಅಮೇರಿಕ ಎಂಟ್ರಿ ಆಗಿರ್ತಾನೆ, ಎಲ್ಲ ಫೇಕ್ ಪಾಸ್ಪೋರ್ಟ್ ಇಟ್ಕೊಂಡು. ಆ ಕಾರಣಕ್ಕೆ ಅಮೇರಿಕದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗುತ್ತೆ. ಇದೇ ವರ್ಷ ಕ್ಯಾಲಿಫೋರ್ನಿಯಾದಲ್ಲಿ ಅನ್ಮೋಲ್ ಬಿಷ್ಣೋಯನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿರ್ತಾರೆ. ಎನ್ ಐ ಎ ಅಧಿಕಾರಿಗಳು ಹೋಗಿ ಅದನ್ನು ಫೆಸಿಲಿಟೇಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಈಗ ವಶಕ್ಕೆ ತಗೊಂಡಿದ್ದಾರೆ. 18 ಕೇಸ್ ಇದ್ದಾವೆ ಇವನ ಮೇಲೆ. 10 ಲಕ್ಷ ರೂಪಾಯಿ ಇವನಿಗೆ ಬಹುಮಾನವನ್ನು ಘೋಷಿಸಲಾಗಿತ್ತು. ಇವನನ್ನು ಹಿಡಿದು ಕೊಟ್ಟರೆ ಅಥವಾ ಹಿಡಿಯೋದಕ್ಕೆ ಸಹಾಯವಾಗುವಂಥ ಮಾಹಿತಿ ಕೊಟ್ಟರೆ 10 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಎನ್ ಐ ಎ ಘೋಷಣೆ ಮಾಡಿತ್ತು. ಹಿಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ವಿಚಾರಣೆ ಶುರುವಾಗುತ್ತೆ. ಈ ರೀತಿಯ ಫೈರಿಂಗ್ಗಳು, ಎಕ್ಸ್ಟಾರ್ಷನ್ ಮಾಫಿಯಾ ಕಡಿಮೆ ಆದರೆ ಒಳ್ಳೆಯದು. ಈ ಪುರುಷೋತ್ತಮ ಬಿಳಿಮಲೆ ಅವ್ರದ್ದೊಂದು ಸುದ್ದಿ ಇತ್ತು, ಬಟ್ ಟೈಮ್ ಮುಗಿತಾ ಇದೆ. ಏನು ಹೇಳಲೇಬೇಕಾದಂಥ ಸುದ್ದಿ ಅಲ್ಲ, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರೆ. ಅಂಥ ಕೆಲಸವನ್ನು ಪುರುಷೋತ್ತಮ ಬಿಳಿಮಲೆ ಅವರು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಭಾಷಣದಲ್ಲಿ. ನೋಡಿದ್ದೀರಿ ಸುದ್ದಿ ಬೆಳಗ್ಗೆಯಿಂದ, ಮತ್ತೇನು ಹೇಳಬೇಕಾಗಿಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.